ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ರುಚಿ ರುಚಿಯಾದ ತಿಂಡಿಗಳು ತಿನಿಸುಗಳು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ವಿವಿಧ ಶೈಲಿಯ ಹೊಸ ರುಚಿಯ ಅಡುಗೆಗಳು ಅಂದರೆ ತಿನ್ನೋರಿಗಂತೂ ಪಂಚಪ್ರಾಣ. ಇಂತಹ ಅಡುಗೆ ಪ್ರಿಯರಿಗೆ ಬಿಗ್ ಬಜಾರ್ ದಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೀಸನ್ ಆಚರಿಸ್ತಾ ಇದೆ. ಇದರ ಅಂಗವಾಗಿ ಕಿಚನ್ ಸೂಪರ್ ಸ್ಟಾರ್ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಹೇಗಿತ್ತು ಕುಕಿಂಗ್ ಕಾಂಪಿಟೇಷನ್ ಅಂತ ನೋಡೋಣ ಬನ್ನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಪತ್ರೊಡೆ ಸಿರಿಧಾನ್ಯಗಳನ್ನು ಬಳಸಿ ಮಾಡಿದಂತಹ ಪತ್ರೊಡೆ ಬಜ್ಜಿ, ಧಾರವಾಡ ಶೈಲಿಯ ಮಿರ್ಚಿ ಗಿರ್ಮಿಟ್ಟು, ಎಣ್ಗಾಯಿ ಹಾಗೂ ಜೋಳದ ರೊಟ್ಟಿ, ಹೋಳಿಗೆ. ಆಹಾ, ನೋಡ್ತಾ ಇದ್ರೆ ನೋಡುಗರ ಬಾಯಲ್ಲಿ ನೀರು ಬರುತ್ತೆ. ಇದೆಲ್ಲ ಕಂಡು ಬಂದಿದ್ದು ಕತ್ತರಗುಪ್ಪೆಯ ಬಿಗ್ ಬಜಾರ್ ಮಳಿಗೆಯಲ್ಲಿ. ಗೃಹಿಣಿಯರು, ಯುವತಿಯರು, ಶಾಲೆಗೆ ಹೋಗುವಂತಹ ಮಕ್ಕಳು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಸ್ಪರ್ಧಿಗಳು ತರಹೇವಾರಿ ಅಡುಗೆಗಳನ್ನ ಮಾಡಿಕೊಂಡು ಬಂದಿದ್ರು. ನಮ್ಮ ಬಿಗ್ ಬಜಾರ್ನಲ್ಲಿ ನಾವು ಪ್ರತಿ ವರ್ಷ ಗ್ರೇಟ್ ಇಂಡಿಯನ್ ಹೋಮ್ ಫೆಸ್ಟಿವಲ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನು ಅಂದರೆ, ನಮ್ಮ ಕಸ್ಟಮರ್ಸ್ಗೆ ನಮ್ಮ ಹತ್ರ ಏನೇನು ಪದಾರ್ಥಗಳಿದೆ, ಯಾವ ಥರ ರೇಂಜ್ ಇದೆ, ಯಾವ ಥರ ಬ್ರ್ಯಾಂಡ್ಸ್ ಇದೆ, ಅದನ್ನು ಅವ್ರಿಗೆ ಒಂದು ತೋರಿಸ್ಬೇಕು ಅಂತ ಹೇಳಿ, ಮತ್ತು ಅವರ ರಿಕ್ವೈರ್ಮೆಂಟ್ಸ್ನ ನಾವು ಪೂರ್ತಿ ಮಾಡಬೇಕು ಅಂತ ಹೇಳಿ. ಸೊ ಈ ಪ್ರೋಗ್ರಾಮ್ನಲ್ಲಿ ನಾವು ಡಿಸ್ಕೌಂಟ್ಗಿಂತ ಮಹತ್ವ ಜಾಸ್ತಿ ರೇಂಜ್ಗೆ ಕೊಡ್ತೀವಿ. ನಮ್ಮ ಹತ್ರ ಎಷ್ಟು ವೆರೈಟಿ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ. ಸೊ ಒನ್ ಆಫ್ ದ ಮೇನ್ ಅಜೆಂಡಾ ಬಂದ್ಬಿಟ್ಟು ನಮ್ಮ ಲೇಡೀಸ್ ಕಸ್ಟಮರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಕುಕ್ರಿ ಕಾಂಪಿಟೇಷನ್ ಅಂತ ಮಾಡ್ತೀವಿ. ಸೊ ಪಾರ್ಟಿಸಿಪೇಟ್ ಜಾಸ್ತಿ ಆಗಲಿ, ಸೊ ಮುಂದೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಏನೇನು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ದಟ್ಸ್ ದ ಹೋಲ್ ಐಡಿಯಾ. ಇಲ್ಲಿ 3 ಸುತ್ತಿನ ಸ್ಪರ್ಧೆ ನಡೆಸಿದರು. 3 ಸುತ್ತುಗಳಲ್ಲಿ ಸುಮಾರು 30 ಸ್ಪರ್ಧಿಗಳು ಭಾಗವಹಿಸಿದರು. ಎಲ್ಲಾ ಸುತ್ತುಗಳಲ್ಲಿ ಜಡ್ಜ್ ಮನ ಗೆದ್ದವರಿಗೆ ಕಿಚನ್ ಸೂಪರ್ ಸ್ಟಾರ್ ಕಿರೀಟ ಮುಡಿಗೇರಿಸಿದರು. ವಿಶೇಷ ಅಂದ್ರೆ 9ನೇ ತರಗತಿಯ ಹುಡುಗಿಯರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಪ್ರತಿದಿನ ಮನೆಯಲ್ಲಿ ಮಾಡ್ತಾ ಇದ್ದ ಹೊಸ ರುಚಿಯನ್ನ ಸ್ಪರ್ಧೆಯಲ್ಲಿ ಮಾಡಿ ಕಿಚನ್ ಸೂಪರ್ ಸ್ಟಾರ್ ಗೆದ್ದು ಖುಷಿ ಪಟ್ಟರು. So I have this pan sharbat, and this is matri nachos with salsa and with mayonnaise, and this is dal makhani and lachha parantha, and this is Kabuli rice. Actually it's a Jodhpuri dish, preparation of rice. It's like with the, you have to fry onions, potatoes and bread, and you have to give like you have to prepare the curry with butter and the curd. Perfect salsa. Thank you. Still your papdi has to be a little more crispy. Yeah, it's little soft. I just kept. It's good, really a good combination. Thank you. Really, it's good. It's really good. Even Thank the you so sweetness much. and the curd is hardness, is very nice. It's completely, I can say, perfect, complete perfect dessert, I can say. Thank you so much, Thank you. sir. All the best. Thank you. Every participants for participating and making everybody happy. They enjoyed the food, especially Mr. Naveen. They liked all the food. So here we are at the end of the show to give the participants a prize, that is a part. So let's call upon Anushu Kariwal. So it
ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಬಿಕಾಸ್ ಫುಡ್ ಈಸ್ ಮೈ ಪ್ಯಾಷನ್ ಆ್ಯಂಡ್ ಜಸ್ಟ್ ಲೈಕ್ ವಿನಿಂಗ್ ಲೈಕ್ ಅದು ಜಸ್ಟ್ ವಿನಿಂಗ್ ಆಫ್ ಫಸ್ಟ್ ಪ್ರೈಸ್ ಇಸ್ ತುಂಬ ಖುಷಿ ಆಗುತ್ತೆ ನನಗೆ. ಇಟ್ಸ್ ಅ ಗುಡ್ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಖಾದ್ಯಗಳನ್ನು ಸ್ಪರ್ಧೆಯಲ್ಲಿ ತಯಾರಿಸಿ ಗೃಹಿಣಿಯರು ಸಂತಸಪಟ್ಟರು. ಮನೆಯವರಿಗೆ ತಾವು ಮಾಡಿದ ಹೊಸ ರುಚಿಯ ಸ್ವಾದ ತೋರಿಸ್ತಾ ಇದ್ದ ಗೃಹಿಣಿಯರಿಗೆ ಇದೊಂದು ಹೊಸ ತರದ ಅನುಭವವಾಗಿತ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.